ಈ ಒಂದು ಇದರಲ್ಲಿ ನಮ್ಮ ಪಕ್ಷಾಂತರ ಮಸೂದೆ ಅಂಡರಲ್ಲಿ ಹಿಡಿದಿಡಬಹುದು ಅಂತೇಳಿ ನಾವೇನಾದರೂ ಯೋಚಿಸಿದ್ರೆ ಅದು ಇಲ್ಲಿ ನಡೆಯೋದಿಲ್ಲ. ಎಲ್ಲರೂ ಸ್ವತಂತ್ರ ಹಿಡಿತಿದ್ದಾರೆ. ಯಾರೋ ಒಬ್ಬರು ಬಿ ಜೆ ಪಿಗಿರಿದ್ದಾರೆ, ಒಬ್ಬರು ಕಾಂಗ್ರೆಸ್ಸಿಗಿರಿದ್ದಾರೆ, ಇನ್ನೊಬ್ರು ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಬಿ ಜೆ ಪಿಗರಿದ್ದಾರೆ. ಹೀಗಾಗಿ ಅದರ ಅಡಿಯಲ್ಲೂ ಇದು ಸಿಗುವಂಥದ್ದಿಲ್ಲ. ಹೀಗಾಗಿ ಇವತ್ತು ಏನಿದ್ರೂ ಸಹಿತ ಈ ಒಂದು ಏನು ಅವರ ಮೆಜಾರಿಟಿ ಅದ 9 ಆ 9 ಜನರನ್ನು ಪ್ಲೀಸ್ ಮಾಡಿ ನಾವು ನಮ್ಮ ಹತ್ರ ಹಿಡ್ಕೋಬೇಕು. ಇವತ್ತು ಜಾರಕಿಹೊಳಿ ಆಗಿರ್ಬೋದು, ಅಥವಾ ಸೌದಿಯವರಾಗಿರ್ಬೋದು, ಅಥವಾ ಕತ್ತಿಯವರಾಗಿರ್ಬೋದು, ಅಥವಾ ನಮ್ಮ ಸತೀಶ್ ಅವರಾಗಿರ್ಬೋದು, ಯಾವುದೇ ಇದ್ರೂ ಪ್ಲೀಸ್ ಮಾಡಿ ಇಟ್ಕೊಳ್ಳುವಂಥದ್ದು ಈ ಎಲ್ಲ ನಿರ್ದೇಶಕರನ್ನು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಯಾವುದೇ ನಿರ್ದೇಶಕರು ಸಹಜವಾಗಿ ತಮಗೆ ಲಾಭ ಆಗ್ತದೆ ಯಾರೂ ಬಿಟ್ಟು ಕೊಡೋದಿಲ್ಲ. ನಮ್ಗೆ ಇಷ್ಟು ಬೇಕಪ್ಪ ಇನ್ನು ಮತ್ತೆ ಪರ್ಸೆಂಟೇಜ್ ಮಾತಾ, ಹಣದ ಮಾತಾ, ಮತ್ತೇನೋ ಮಾತು ಎಲ್ಲಿ ನಡೀತಾವೆ. ಯಾಕೆ ಆ ನೆಲೆಯಲ್ಲೇ ಇಲೆಕ್ಷನ್ ಆಗ್ಯದ ಈಗ. ಯಾಕೆ ಎಷ್ಟೋ ಇಲ್ಲಿ PKPS ಈ ಒಂದು ಡೆಲಿಗೇಟ್ಸನ್ನು ಮುಚ್ಚಿಡೋದು, ತೆಗೆದುಕೊಂಡು ಹೋಗೋದು, ಹೈಜಾಕ್ ಮಾಡೋದು ನೋಡಿದ್ದೀವಿ. ಆದರೆ ಇಲ್ಲಿಯೂ ಸಹಿತ ಜನಬಲಕ್ಕಿಂತ ಧನಬಲ ಇಲ್ಲಿ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ತಂತ್ರಗಾರಿಕೆ, ತಂತ್ರ, ಕುತಂತ್ರ, ಮತಂತ್ರ ಇನ್ನೂ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ಯಾವುದೇ ರೂಪದಿಂದಾಗಲೂ ನಾವು ಗೆಲ್ಲಬೇಕು. ಚುನಾವಣೆ ನಮ್ಮ ಅಧ್ಯಕ್ಷರಾಗಬೇಕು, ಅವರು ಉಪಾಧ್ಯಕ್ಷರಾಗಬೇಕು ಅನ್ನೋದು ಇವತ್ತಿನ ಒಂದು ಪ್ರಬಲವಾದ ಏನಪ್ಪ ಅಂದರೆ ತಿಕ್ಕಾಟ. ಜಾರಕಿಹೊಳಿ ವರ್ಸಸ್ ಸೌದಿ ಮತ್ತು ಕತ್ತಿ ಅವ್ರ ಬಣದ ಮಧ್ಯದಲ್ಲಿ ಅದು ಯಾರು ಪಡಿಬೋದು. ಈಗಿನ ಮಟ್ಟಿಗೆ ಮಾತ್ರ ಮೇಲ್ನೋಟಕ್ಕೆ ನಮ್ಮ ಸತೀಶ್ ಅವರ ಮತ್ತು ಬಾಲಚಂದ್ರ ಅವರ ಒಂದು ಪ್ಯಾನಲ್ ಗಟ್ಟಿ ಅನ್ನಿಸ್ತದೆ. ಬಟ್ ಇಲ್ಲಿ ಇವರು ಇಬ್ಬರು ಪ್ಯಾನಲ್ ಮಾಡ್ಕೊಂಡಿಲ್ಲ, ಸಮಾನ ಮನಸ್ಕರು ಅಂತೇಳಿ